ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿಯು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ, ನೀಟ್ ಪರೀಕ್ಷೆ ಹಾಗೂ ಎನ್ಟಿಎ ಸಂಸ್ಥೆಯನ್ನ ರದ್ದುಗೊಳಿಸುವಂತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ಒತ್ತಾಯಿಸಿ ಶ್ರೀಕೃಷ್ಣದೇವರಾಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಗಂಗಾವತಿಯ ತಹಶೀಲ್ದಾರರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಕುಮಾರ್, ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ತಾಲೂಕು ಅಧ್ಯಕ್ಷ ನಾಗರಾಜು, ಉಪಾಧ್ಯಕ್ಷ ಶರೀಫ್ ಎಂ, ಜಂಟಿ ಕಾರ್ಯದರ್ಶಿ ಬಸಯ್ಯ, ದರ್ಶನ, ವಿದ್ಯಾರ್ಥಿಗಳಾದ ಎಸ್ಎಂ ಕಾವ್ಯ, ಕಾರ್ತಿಕ್, ಮಣಿಕಂಠ, ಡಿ ನಾಗರಾಜ್, ಅಕ್ಷತಾ, ಕೀರ್ತಿ, ದೇವಮ್ಮ, ಸಂಜನಾ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. इंकलाब जिंदाबाद, एसएफआई जिंदाबाद, ರಾಜೀನಾಮೆ ಕೊಡಲೇಬೇಕು. ರಾಜ್ಯದ ವಿದ್ಯಾರ್ಥಿಗಳನ್ನ ಬೀದಿ ಪಾಲ್ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. ಜಿಂದಾಬಾದ್ ಜಿಂದಾಬಾದ್. ನಾನು ಸೈನ್ಸ್ ಸ್ಟೂಡೆಂಟ್. ನಾನು ನಿಮ್ಮಲ್ಲಿ ಏನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕೆಂದು ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಒಂದು ಪಕ್ಷ ಕೊಟ್ಟಿಲ್ಲ ಅಂದರೆ ನಾವು ಎದುರಿಸ್ತೀವಿ ಅಂತಿಲ್ಲ ಅಂತ. ಸ್ಟೂಡೆಂಟ್ ಶಕ್ತಿ ಇಡೀ ದೇಶಕ್ಕೆ ಗೊತ್ತಿರೋದು. 2025-26ನೇ ಸಾಲಿನ ನೀಟ್ ಎಕ್ಸಾಮ್ ಲೀಕನ್ನು ನಾವು ಖಂಡಿಸ್ತೀವಿ. ಶ್ರೀಮಂತರಿಗೆ ನೀಟ್ ಎಕ್ಸಾಮ್ ಲೀಕ್ ಆಗಿದೆ, ಅದರಿಂದ ಅವರು ರ್ಯಾಂಕ್ ಸ್ಟೂಡೆಂಟ್ಗಳು ಆಗ್ತಾ ಇದ್ದಾರೆ. ಈಗ ಬಡವರು ಮಕ್ಕಳು ಎಷ್ಟೇ ಓದಿದ್ರೆ ಪ್ರಯೋಜನ ಇದ್ದಂತಾಗಿದೆ. ಹೀಗಾಗಿ ನಾನು ಮಾತನ್ನು ಮುಗಿಸಿಕೊಳ್ಳುತ್ತೇನೆ. ಒಂದು ವೇಳೆ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ನಾವು ಆ ಸ್ಥಾನದಿಂದ ಕೆಳಗೆ ಇಳಿಸುವ ಮಟ್ಟಿಗೆ ನಾವು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ. ಇವತ್ತು ನಾವು ಇಲ್ಲಿ ನಿಂತು ಇಷ್ಟು ಬಿಸಿಲಲ್ಲಿ ಹೋರಾಟ ಮಾಡಲಿಕ್ಕೆ ಕಾರಣ ಏನಂತಂದರೆ ನೀಟ್ ಪರೀಕ್ಷೆ. ಈ ನೀಟ್ ಪರೀಕ್ಷೆಯಿಂದ ಎಷ್ಟೋ ಹಲವಾರು ತೊಂದರೆಗಳಾಗಿದೆ. ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಪ್ರಾಣಗಳನ್ನು ಬಲಿ ಕೊಟ್ಕೊಂಡಿದ್ದಾರೆ. ಯಾಕಂದರೆ ಈಗ ಮೊನ್ನೆ ಮೇಯಲ್ಲಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ಕಾರಣಗಳಿಂದ 2 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ಅವರನ್ನು ಎಕ್ಸಾಮ್ ಸೆಂಟರ್ಗೆ ಹಲೋ ಮಾಡಲಿಲ್ಲ. ಆ ವಿದ್ಯಾರ್ಥಿಗಳು ಎಷ್ಟೋ ಕನಸು ಕಟ್ಕೊಂಡಿರ್ಬೋದು. ಅವರು ಮುಂದೆ MBBS ತಗೊಳ್ಬೇಕು, ನಾವು ಡಾಕ್ಟರ್ ಆಗಬೇಕು, ಏನೋ ಒಂದು ಕನಸು ಕಟ್ಕೊಂಡಿರ್ತಾರೆ. ಅದನ್ನೆಲ್ಲ ಈಗ ಅವರು ಮಣ್ಪಾಲು ಮಾಡಾಗಿದೆ. 2 ವರ್ಷ ಕಷ್ಟ ಬಿದ್ದು ಎಷ್ಟೋ ಪ್ರಯತ್ನಗಳನ್ನು ಪಟ್ಟಿರ್ತಾರೆ. ಬೆಳಗ್ಗೆ ಎಷ್ಟೊತ್ತಿಗೆ ಓದ್ತಿರ್ತಾರೋ ಎಷ್ಟೊತ್ತಿಗೆ ಮಲಗ್ತಿರ್ತಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಅವರು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೊಡಬೇಕು ಇದು. ಮತ್ತೊಂದು ವಿಷಯ, ಟೆಸ್ಟಿಂಗ್ ಏಜೆನ್ಸಿ ಅವರು ಮೊನ್ನೆ 2 ನಿಮಿಷ ಲೇಟ್ ಆಗಿದ್ದಕ್ಕೆ ಅವರು ಒಳಗಡೆ ಬಿಡಲಿಲ್ಲ. ಆದರೆ ಅವರು ಪೇಪರ್ ಲೀಕ್ ಮಾಡಿದ್ದಕ್ಕೆ ಏನೋ ಹೊಣೆ ಹೊತ್ಕೊಳ್ಳಿಲ್ಲ. ಆ ವಿದ್ಯಾರ್ಥಿಗಳು
22 ಜನ ಸತ್ತೋಗಿರೋ ವಿದ್ಯಾರ್ಥಿಗಳ ಮೇಲೆ ಹೊಣೆ ಇಲ್ಲ. ಆದರೆ ಅವರು ಪೇಪರ್ ಲೀಕ್ ಮಾಡಿದ್ದನ್ನು ಅವ್ರು ಹೇಳ್ಕೊಳ್ಳಿಲ್ಲ. ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಅದಕ್ಕೆ ಯಾರೂ ಹೊಣೆ ಇಲ್ಲ. ಆದರೆ ಈ ಧರ್ಮೇಂದ್ರ ಪ್ರಧಾನಿ ಅವರು ರಾಜೀನಾಮೆ ನೀಡಲೇಬೇಕು. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಕಟ್ಕೊಂಡು ಶಿಕ್ಷಣವನ್ನು ನಡೆಸ್ತಿರ್ತಾರೆ. ಎಷ್ಟೋ ಬಡ ಮಕ್ಕಳು ಅವ್ರ ತಂದೆ ತಾಯಿ ಹೊಲಕ್ಕೋಗಿ ದುಡಿದು ಎಷ್ಟೋ ಕಷ್ಟದಿಂದ ಕಳಿಸ್ತಿರ್ತಾರೆ. ಆ ಕನಸುಗಳನ್ನೆಲ್ಲ ಕಟ್ಕೊಂಡ್ಬಂದರೆ ಇವರು ನೀಟ್ ಪರೀಕ್ಷೆ ಅದೆಲ್ಲ ಎಷ್ಟೋ ಲಕ್ಷ ಇಟ್ಟು ಓದಿ ಆದರೆ ಲಾಸ್ಟಿಗೆ ಈ ಥರ ಅಂತಾದರೆ ತುಂಬ ತೊಂದರೆ ಆಗ್ತಿದೆ. ಅದಕ್ಕಾಗಿ ಅವರು ರಾಜೀನಾಮೆ ನೀಡಲೇಬೇಕು. ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನೇ ನಡೆಸೋದಾದರೆ ಪರೀಕ್ಷೆ ನಡೆಸಿ, ಯಾವುದೇ ಟೆಸ್ಟಿಂಗ್ ಏಜೆನ್ಸಿ ನಮಗೆ ಬೇಡ. ಟೆಸ್ಟಿಂಗ್ ಏಜೆನ್ಸಿ ಅವರು ರಾಜೀನಾಮೆ ನೀಡಲಿದ್ರೆ ನಾವು ಮುಂದೆ SFI ವಿದ್ಯಾರ್ಥಿ ಸಂಘದವರು ಸೇರಿ ಮುಂದೆ ದೊಡ್ಡ ಪ್ರತಿಭಟನೆ ಮಾಡಲಿಕ್ಕಿದ್ದೇವೆ. ಕಾಲೇಜುಗಳಿಗೆ ಅಡ್ಮಿಷನ್ ತಗೊಳ್ಬೇಕಂತಂದ್ರೆ ಯಾವುದೇ ರೀತಿ ಪ್ರವೇಶ ಪರೀಕ್ಷೆಗಳನ್ನು ನಡೆಸಬಾರ್ದು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, NTA ಅಂತಕ್ಕಂಥ ಒಂದು ಏಜೆನ್ಸಿಯನ್ನು ಆರಂಭ ಮಾಡಿಬಿಟ್ಟು ಅದರ ಮೂಲಕ ದುಡ್ಡಿದ್ದವರಿಗೆ ಮಾತ್ರ ಶಿಕ್ಷಣ ಅಂತಕ್ಕಂತೇಳಿ ಒಂದು ಖಾಸಗೀಕರಣ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇವತ್ತು ನೋಡ್ಬೋದು, ಸುಮಾರು ಕಳೆದ 10 ವರ್ಷಗಳಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ 10 ವರ್ಷಗಳಲ್ಲಿ ಈ ನಮ್ಮ ಭಾರತಾದ್ಯಂತ ಸುಮಾರು 89 ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. ಸುಮಾರು 89 ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದರೆ ಅದರಲ್ಲಿ ಕೇವಲ 48 ಮಾತ್ರ FIR ದಾಖಲಾಗಿದೆ. 48 ಪ್ರಕರಣಗಳು ದಾಖಲಾಗಿದೆ. 48 FIRಗಳು ದಾಖಲಾದರೆ ಇವತ್ತು ಪ್ರಕರಣಗಳ ಮೇಲೆ ಸಾಬೀತಾಗಿರ್ತಕ್ಕಂಥದ್ದು ಕೇವಲ 2. ಇವತ್ತು 2 ಪ್ರಕರಣಗಳು ದಾಖಲಾಗಿದೆ. ಕೇವಲ 16ರಿಂದ 18 ಜನಗಳ ಮೇಲೆ ಇವತ್ತು ಶಿಕ್ಷೆ ಆಗಿದೆ. ಇವತ್ತು 1658 ಒಂದು ಜನಗಳು ಈ ಒಂದು ಏಜೆನ್ಸಿಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದ್ರಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಮೊದಲನೇದಾಗಿ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆ ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಈ ಒಂದು NTA ಮತ್ತು ನೀಟ್ ಪರೀಕ್ಷೆಗಳನ್ನು ರದ್ದುಪಡಿಸಬೇಕು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕಂತೇಳಿ ಈ ಒಂದು ಹೋರಾಟವನ್ನು SFI ತಾಲೂಕು ಸಮಿತಿ ಆರಂಭ ಮಾಡಿತ್ತು. ಈ ಒಂದು ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರೂ ವಿದ್ಯಾರ್ಥಿಗಳು ಕೂಡ ಮತ್ತೊಮ್ಮೆ ಈ ಮೂಲಕ ಸ್ವಾಗತ ಕೋರ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು NTA ಅಂತಕ್ಕಂಥ ಒಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇರ್ಬೋದು, ಅದೇ ರೀತಿಯಾಗಿ ಈ ಒಂದು ಸ್ವಾಯತ್ತತೆಯನ್ನು ಒತ್ಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇರ್ಬೋದು, ಅದೇ ರೀತಿಯಾಗಿ ಈಗ ತಾನೇ ಸುಮಾರು 22 ವಿದ್ಯಾರ್ಥಿಗಳನ್ನು ಬಲಿ ಪಡೆದಿರ್ತಕ್ಕಂಥ ನೀಟ್ ಎಕ್ಸಾಮ್ ಇರ್ಬೋದು, ಇವೆಲ್ಲವಕ್ಕೂ ಕೂಡ ಮುಖ್ಯವಾಗಿ ನೇರವಾಗಿ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಈ ಒಂದು ಎಲ್ಲ ಒಂದು ನೀಟ್ ಪರೀಕ್ಷೆ ಸೋರಿಕೆ ಆಗಿರೋದ್ರಿಂದ ಹಿಡಿದು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿರೋದಿರ್ಬೋದು, ಎಲ್ಲ ಒಂದು ಹೊಣೆಗಾರಿಕೆಯನ್ನು ಮಾನ್ಯ ಕೇಂದ್ರ ಶಿಕ್ಷಣ ಸಚಿವರು ತಾವು ಹೊಣೆಗಾರಿಕೆಯನ್ನು ಹೊತ್ಕೊಳ್ಳೋದ್ರ ಜೊತೆಗೇನೆ ಈ ಕೂಡಲೇ ಅವರು ರಾಜೀನಾಮೆ ನೀಡಬೇಕಂತೇಳಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿ ಈ ಮೂಲಕ ಒತ್ತಾಯಿಸ್ತದೆ. ಬಂಧುಗಳೇ, ಇವತ್ತೇನು ಮೇ ತಿಂಗಳಲ್ಲಿ ನಡೆದಿರ್ತಕ್ಕಂಥ ನೀಟ್ ಎಕ್ಸಾಮ್, ಇವತ್ತು ಹಲವಾರು ವಿದ್ಯಾರ್ಥಿಗಳು ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತು ಕೋಚಿಂಗ್ಗಳನ್ನು ಕಲಿತು ಸುಮಾರು ಭಾರತಾದ್ಯಂತ 22 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೆದಿದ್ದಾರೆ. 22 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೆದಿದ್ರು ಕೂಡ ಇವತ್ತು ಮೇ ತಿಂಗಳಲ್ಲಿ ಒಂದು ಕೇಂದ್ರ ಸರ್ಕಾರ ಏನು ಹೇಳ್ತದೆ ಅಂತಂದ್ರೆ, ಇವತ್ತು ಹಲವಾರು ಕೋಚಿಂಗ್ ಮಾಫಿಯಾಗಳು ಪೇಪರ್ಗಳನ್ನು ಲೀಕ್ ಮಾಡಿದ್ದೀವಿ, ಹಾಗಾಗಿ ನಾವು ಎಕ್ಸಾಮ್ ಅನ್ನು ರದ್ದುಪಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇವತ್ತು ಆ ಒಂದು ಎಕ್ಸಾಮ್ ರದ್ದಾಗಿದ್ದರ ಭಾಗವಾಗಿ ಸುಮಾರು 22 ವಿದ್ಯಾರ್ಥಿಗಳು ತಾವು ಇವತ್ತು ನೇಣಿಗೆ ಶರಣಾಗಿದ್ದಾರೆ, ವಿಷವನ್ನು ಕುಡಿದಿದ್ದಾರೆ. ಅದರ ಎಲ್ಲವನ್ನ ಜವಾಬ್ದಾರಿಯನ್ನು ಇವತ್ತು ಕೇಂದ್ರ ಸರ್ಕಾರ ಹೊತ್ಕೊಳ್ಬೇಕು. ಇವತ್ತು SFIನ ಏನು ಡಿಮ್ಯಾಂಡ್ ಇದೆ ಅಂತಂದ್ರೆ, ಇವತ್ತೇನು SFI ತಾಲೂಕು ಸಮಿತಿಯಿಂದ ಒತ್ತಾಯಿಸುವುದೇನೆಂದರೆ, ಇವತ್ತು NTA ಅಂತಂತೇಳಿ ಖಾಸಗಿ ಸಂಸ್ಥೆ ನೀಟ್ ಪರೀಕ್ಷೆಯನ್ನು ನಡೆಸ್ತಾ ಇತ್ತು. ಈ ಪರೀಕ್ಷೆಯ ಪತ್ರಿಕೆ ಸೋರಿಕೆ ಆಗಿದೆ. ಇವತ್ತು ಸೋರಿಕೆ ಆಗಲಿಕ್ಕೆ ಕಾರಣರಾದಂಥ ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಏನು ಕೇಂದ್ರದ ಶಿಕ್ಷಣ ಸಚಿವ ಆಗಿರ್ತಕ್ಕಂಥ ಇವತ್ತು ನೀಟ್ ಪರೀಕ್ಷೆ ನಡೆಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಹಾಗಾಗಿ ಇವತ್ತು SFI ಇಡೀ ರಾಷ್ಟ್ರಾದ್ಯಂತ ಹೋರಾಟ ಮಾಡಿ ಒತ್ತಾಯ ಮಾಡೋದೇನೆಂದರೆ, ಇವತ್ತು ಈ ನೀಟ್ ಪರೀಕ್ಷೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು. ಇವತ್ತು ನೀಟ್ ಪರೀಕ್ಷೆಯಿಂದ ಬಡ ಕೂಲಿಕಾರ ಕಾರ್ಮಿಕರ ಮಕ್ಕಳು ಇವತ್ತು ಡಾಕ್ಟರ್ ಆಗುವಂಥ ಕನಸು ಸಂಪೂರ್ಣವಾಗಿ ಇವತ್ತು ತಣ್ಣೀರೆಚ್ಚುವಂತಾಗಿದೆ. ಹಾಗಾಗಿ ಇವತ್ತು ಹಲವಾರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಕಷ್ಟಪಟ್ಟು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ ಅಂದರೂ ಕೂಡ ಇವತ್ತು ತಾವು ಕಷ್ಟಪಟ್ಟು ಓದಿ ಇವತ್ತು ಫಲಿತಾಂಶವನ್ನು ಕೂಡ ಮಾಡಿದ್ರು. ಇವತ್ತು
ಡಾಕ್ಟರ್ ಆಗ್ಬೇಕಾಗದಂತ ಕನಸು ಇವತ್ತು ನುಚ್ಚು ಮಾಡಿದಂತ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಹಾಗಾಗಿ ಹಿಂದೆ ಒಂದು ಸಂಸ್ಕೃತಿ ಇತ್ತು ಪುರಾತನ ಕಾಲದಲ್ಲಿ. ಇವತ್ತು ಪಂಡಿತರ ಮಕ್ಕಳು, ಪುರೋಹಿತರ ಮಕ್ಕಳು, ರಾಜರ ಮಕ್ಕಳು ಮಾತ್ರ ವಿದ್ಯಾಭ್ಯಾಸ ಕಲಿಬೇಕಂತೇಳಿ. ಅದೇ ರೀತಿಯಾಗಿ ಇವತ್ತು ಆಳುವ ಸರ್ಕಾರಗಳು ಎಲ್ಲ ಪಕ್ಷಗಳು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಎಲ್ಲವೂ ಸರ್ಕಾರಗಳು ಇವತ್ತು ಬಡ ಮಕ್ಕಳ ವಿದ್ಯಾಭ್ಯಾಸವನ್ನ ಕಸಿದುಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಹಾಗಾಗಿ SFI ಒತ್ತಾಯ ಮಾಡೋದೇನೆಂದ್ರೆ, ನಾವು ಬಿಡೋದಿಲ್ಲ ನಿಮ್ಮನ್ನ. ರಾಜೇಂದ್ರ ಪ್ರಸಾದ್ ಅವರೇ ಇವತ್ತು ಹಲವಾರು ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಿಂದೆ ನಾವು ಕೇಳ್ತಾ ಇದ್ವಿ, ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಅಂತ ಕೇಳ್ತಾ ಇದ್ವಿ. ಇವತ್ತು ವಿದ್ಯಾರ್ಥಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ಇವು ಬಂಡವಾಳ ಸರ್ಕಾರಗಳು ಇವತ್ತು ಮಾಡ್ತಾ ಇದ್ದಾವೆ. ಹಾಗಾಗಿ SFI ಖಂಡನೆ ಮಾಡುತ್ತೆ. ನೀವು ರದ್ದು ಮಾಡಬೇಕು ಮತ್ತು ಎಕ್ಸಾಮ್ಸ್ ಎಲ್ಲ ರದ್ದು ಮಾಡಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಪರೀಕ್ಷೆ ನಡೆಸುವ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.